ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ನೀವು ಯಾವುದಾದ್ರೂ ಒಂದು ಜಿಪ್ ಫೈಲ್ನ ಡೌನ್ಲೋಡ್ ಮಾಡಿರ್ತೀರಿ. ಆ ಫೈಲು ಎಕ್ಸ್ಟ್ರಾ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಬರುತ್ತೆ, ಕೆನಾಟ್ ಕಂಪ್ಲೀಟ್ ದ ಅರ್ಚಿ ಎಕ್ಸ್ಟ್ರಾಕ್ಷನ್ ವಿಜಾರ್ಡ್ ಅಂತ ಬರುತ್ತೆ. ಇದು ನಾವು ಯಾವ ರೀತಿ ಸಾಲ್ವ್ ಮಾಡೋದು, ಓಪನ್ ಆಗೋ ತರ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಹೋಗ್ತಾ ಇದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ, ಯಾಕೆಂದ್ರೆ ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ಒಂದು ಪಾಯಿಂಟ್ ಸ್ಕಿಪ್ ಮಾಡೋದ್ರಿಂದ ಅರ್ಥ ಆಗಲ್ಲ. ಹಂಗಾಗಿ ಕಂಪ್ಲೀಟ್ ಆಗಿ ನೋಡಿ. ಮೊದಲು ಈ ರೀತಿ ನಿಮಗೆ ಇಂಟರ್ಫೇಸ್ ಬರ್ತಾ ಇದೆ, ಓಪನ್ ಆಗ್ತಾ ಇಲ್ಲ ಅಂತ ಮೊದಲನೇ ನಿಮ್ಮ ಸಿಸ್ಟಮ್ನ ಪ್ರೊಸೆಸರ್ನ ಫಸ್ಟ್ ನೀವು ಚೆಕ್ ಮಾಡ್ಕೊಬೇಕು. ಇದನ್ನ ಏನು ಚೆಕ್ ಮಾಡ್ಕೋಬಹುದು, ನೀವು ನಿಮ್ಮ ಪಿ ಸಿ ಡೆಸ್ಕ್ಟಾಪ್ ಮೇಲೆ ದಿಸ್ ಪಿ ಸಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸಿಗೆ ಹೋಗಿ ನೋಡಿ, ತೋರಿಸ್ತಾ ಇದೆ ಸಿಸ್ಟಮ್ ಟೈಪ್ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆಯಲ್ಲ, ಇದು ನಿಮ್ದು 64 ಬಿಟ್ ಇದೆ. ನಂತರ ನಿಮ್ಮ ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡಿಕೊಂಡು 7zip ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಫಸ್ಟಿಗೆ ಕಾಣುತ್ತಲ್ಲ 7zip ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇವಾಗ ಇಲ್ಲಿ ಕಾಣ್ತಾ ಇದೆ 64 ಬಿಟ್ ಇದು. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದ ನಂತರ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಎಸ್ ಅಂತ ಕೊಡಿ, ಇನ್ಸ್ಟಾಲ್ ಆಗಿದೆ. ಕ್ಲೋಸ್ ಅಂತ ಕೊಡಿ. ನಂತರ ಎಕ್ಸ್ಟ್ರಾ ಇದ್ರ ಮೇಲೆ ರೈಟ್ ಬಟನ್, ನಿಮ್ಗೆ ಯಾವ ಜಿಪ್ ಫೈಲ್ ನ ಓಪನ್ ಮಾಡಬೇಕಾಗಿರುತ್ತೆ, ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ, ಆ ಫೈಲ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಶೋ ಮೋರ್ ಆಪ್ಷನ್ ನೋಡಿ, ಇಲ್ಲಿ ಎಕ್ಸ್ಟ್ರಾ ಆಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗೋದಿಲ್ಲ ಅದು ನೋಡಿ, ಮತ್ತು ಅದೇ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೀವೇನ್ ಮಾಡ್ಬೇಕು, ಶೋ ಮೋರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ 7zip ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ನೋಡಿ ಎಕ್ಸ್ಟ್ರಾಕ್ಟ್ ಆ ಫೈಲ್ ಇದೆಯಲ್ಲ, ಆ ಫೈಲ್ ನೇಮ್ ಇರುತ್ತೆ, ಇದ್ರ ಮೇಲೆ ಎಕ್ಸ್ಟ್ರಾಕ್ಟ್ ಅಂತ ಕೊಡಿ. ಅದಕ್ಕೂ ನೀವು ಪಾಸ್ವರ್ಡ್ ಇಟ್ಟಿರ್ತಾರೆ, ಕೆಲವೊಂದು ಟೈಮ್ ಜಿಪ್ ಫೈಲ್ ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ಏನಿರುತ್ತೆ ಅದನ್ನ ನೀವು ಎಂಟರ್ ಮಾಡ್ಕೊಂಡು ಓಕೆ ಕೊಡಿ. ನಿಮ್ದು ಫೈಲು ಓಪನ್ ಆಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.